ಬಸವಣ್ಣನವರು ಹುಟ್ಟು ಶಿವಭಕ್ತರು. ಅವರು ತಮ್ಮಲ್ಲಿದ್ದ ಅಗಾಧವಾದ ಜ್ಞಾನ ಭಂಡಾರದಿಂದ ಲೋಕದ ಅಂಕುಡೊಂಕುಗಳ ನಿಗ್ರಹವನ್ನು ನಿಗ್ರಹಿಸುವ ಜೊತೆಗೆ ತಮ್ಮಲ್ಲಿನ ಇಂದ್ರಿಯಗಳ ನಿಗ್ರಹವನ್ನು ಲೋಪದೋಷಗಳನ್ನು ಅರಿತು ಅದನ್ನು ಗೆದ್ದವರು. ಬಸವಣ್ಣನವರು ಲೌಕಿಕ ಜೀವನದಲ್ಲಿದ್ದುಕೊಂಡೇ ತಮ್ಮ ಅಲೌಕಿಕ ಜ್ಞಾನವನ್ನು ಹೆಮ್ಮರವಾಗಿಸಿಕೊಂಡವರು. ಅವರು ಎಂದಿಗೂ ತಮ್ಮ ಜೀವನದಿಂದ ಓಡಿ ಹೋಗುವ ಪ್ರಯತ್ನ ಮಾಡಲೇ ಇಲ್ಲ. ತಮ್ಮ ಲೌಕಿಕ ಜೀವನದ ಜೊತೆಗೆ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿ ಸಾಮಾಜಿಕ ಧಾರ್ಮಿಕ ಕ್ರಾಂತಿಯನ್ನು ಮಾಡಿದವರು. ಬಸವಣ್ಣನವರು ಹುಟ್ಟಿದ್ದು 1131ರಲ್ಲಿ ಬಸವನ ಬಾಗೇವಾಡಿಯಲ್ಲಿ. ಬಸವಣ್ಣನವರ ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ, ಅವರ ಅಕ್ಕ ನಾಗಲಾಂಬಿಕೆ. ಇವರು ಹುಟ್ಟಿದ್ದು ಬ್ರಾಹ್ಮಣ ಕುಟುಂಬದಲ್ಲಿ. ಇವರಿಗೆ ಉಪನಯನ ಮಾಡುವ ಸಂದರ್ಭದಲ್ಲಿ ಅದನ್ನು ವಿರೋಧಿಸಿ ಹುಟ್ಟಿನಿಂದಲೇ ನಾನು ಶಿವಭಕ್ತನೆಂದು, ಶಿವನ ಆರಾಧಕನೆಂದು ಹೇಳುತ್ತಾರೆ. ನಂತರ ಇವರು ತಮ್ಮ ವಿದ್ಯಾಭ್ಯಾಸವನ್ನು ಕೂಡಲ ಸಂಗಮದಲ್ಲಿ ಮಾಡುತ್ತಾರೆ. ಅವರ ಗುರುಗಳು ಜಾತವೇದ ಮುನಿಗಳು. ಇವರು ವಿದ್ಯಾಭ್ಯಾಸ ಮಾಡುವಾಗ ಕನಸಿನಲ್ಲಿ ಶಿವ ಸಾಕ್ಷಾತ್ಕಾರನಾಗಿ ಇಷ್ಟಲಿಂಗ ದರ್ಶನ ಮಾಡಿಸುತ್ತಾನೆ. ನಂತರ ಇದನ್ನು ಇವರು ಗುರುಗಳೊಂದಿಗೆ ಹೇಳುತ್ತಾರೆ. ಇವರ ಗುರುಗಳು ಇವರಿಗೆ ಇಷ್ಟಲಿಂಗ ಧಾರಣೆ ಮಾಡುತ್ತಾರೆ. ಬಸವಣ್ಣನವರ ತಾಯಿ ಮಾದಲಾಂಬಿಕೆ, ಅವರ ಸೋದರರು ಸಿದ್ದರಸ ಮತ್ತು ಬಲದೇವ. ಇವರಿಬ್ಬರು ಬಿಜ್ಜಳನ ಆಸ್ಥಾನದಲ್ಲಿ ಭಂಡಾರಿಗಳಾಗಿರುತ್ತಾರೆ. ಬಸವಣ್ಣನವರ ತಾಯಿಯಾದ ಮಾದಲಾಂಬಿಕೆ ಅವರ ಒತ್ತಾಯದ ಮೇರೆಗೆ ಮಂಗಳಖೇಡಕ್ಕೆ ತಮ್ಮ ಸೋದರ ಮಾವಂದಿರನ್ನು ಕಾಣಲು ಬಸವಣ್ಣನವರು ಬರುತ್ತಾರೆ.